ವಂಶ ಪರಂಪರೆಯ ಆಡಳಿತ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಈಗ ಪ್ರಿಯಾಂಕಾ ಗಾಂಧಿನೂ ಸೇರ್ಕೊಂಡ್ಬಿಟ್ರು. ಮೊದಲು ಇಬ್ಬರಿದ್ರು ಒಂದು ಮನೆಯಲ್ಲಿ, ಒಂದೇ ಮನೆಯಲ್ಲಿ 3 ಜನ ಪಾರ್ಲಿಮೆಂಟ್ ಮೆಂಬರು. ದೇಶದ ಇತಿಹಾಸದಲ್ಲಿ ಆ ಥರದ್ದು ಯಾರು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆ ಥರದ ಒಂದು ಸ್ವೇಚ್ಛಾಚಾರದ ಕಾಂಗ್ರೆಸ್ ಆಡಳಿತ. ಕಾಂಗ್ರೆಸ್ಗೂ ಕೂಡ ಒಂದೇ ಒಂದು ಅಂಕಿ ಏನೋ ಸಿಕ್ಕದಂಗಿದೆ. ಇನ್ನು ಅದು ಗ್ಯಾರಂಟಿ ಇಲ್ಲ, ಅದು ಝೀರೋ ಆಗ್ತಾ ಇದೆ. ಬೆಳಗ್ಗೆ 1 ಇತ್ತು, ಈಗ 0 ಆಗಿದೆ. ಅಂದರೆ ದೇಶದ ಜನರ ಭಾವನೆ ನರೇಂದ್ರ ಮೋದಿಯವರ ಆಡಳಿತಕ್ಕೆ ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರ ಸ್ವಂತಕ್ಕೋಸ್ಕರ ಏನು ಮಾಡ್ತಾ ಇಲ್ಲ, ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರೆಲ್ಲ ಕುಟುಂಬಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದು ಜಗಜ್ಜಾಹೀರಾತಾಗಿದೆ. ಈ ದೆಹಲಿಯ ಜನತೆಗೆ, ವೋಟ್ ಮಾಡಿದಂಥ ದೆಹಲಿಯ ನಾಗರಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕೇಂದ್ರದ ನಾಯಕರಾದಂಥ ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ, BJPಯ ದೆಹಲಿ ಘಟಕದ ಅಧ್ಯಕ್ಷರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಓಕೆ. ಐವತ್ತು 2800 ಮತಗಳ ಅಂತರದಲ್ಲಿ ಅತಿಶಿ ಹಿನ್ನಡೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂತರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಕಲ್ಕಾಜಿ ಕ್ಷೇತ್ರದಲ್ಲಿ ಹಾಲಿ ಸಿಎಂಗೆ ಇದೊಂದು ಬಿಗ್ ಶಾಕ್. ಆರಂಭಿಕ ಹಂತದಿಂದಲೂ ಹಿನ್ನಡೆ. ಬಿಜೆಪಿಯ ಅಭ್ಯರ್ಥಿ ರಮೇಶ್ ಬಿದುರಿ ಮುನ್ನಡೆ. ಇದೀಗ ಮತ್ತೆ ಅಪ್ಡೇಟ್ ಸಿಗ್ತಾ ಇದೆ. ನವದೆಹಲಿಯಲ್ಲಿ ಇತ್ತ ಕೇಜ್ರಿವಾಲ್ಗೂ ಕೂಡ ಹಿನ್ನಡೆ ಅನ್ನುವಂತ ಬ್ರೇಕಿಂಗ್. ದೆಹಲಿ ಫಲಿತಾಂಶದಲ್ಲಿ ಹಾವು ಏಣಿ ಆಟ ಮುಂದುವರಿತಾ ಇದೆ. ಇಷ್ಟೊತ್ತು ಕೇಜ್ರಿವಾಲ್ ಮುನ್ನಡೆ ಅಂತಿತ್ತು, ಈಗ ಹಿನ್ನಡೆ. ಕೇವಲ 225 ಮತಗಳ ಅಂತರದಲ್ಲಿ ಕೇಜ್ರಿವಾಲ್ಗೆ ಹಿನ್ನಡೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಅತಿಶಿ 2800 ಮತಗಳ ಅಂತರದಲ್ಲಿ ಹಿನ್ನಡೆ ಕಾಯ್ದುಕೊಳ್ತಾ ಇದ್ದಾರೆ. ಹಾಲಿ ಮತ್ತು ಮಾಜಿ ಸಿಎಂಗಳಿಗೆ ಭಾರೀ ನಿರಾಸೆ ಆಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ರಮೇಶ್ ಬಿದುರಿ ಮುನ್ನಡೆ, ಆರಂಭಿಕ ಹಂತದಿಂದಲೂ ಕೂಡ ಮುನ್ನಡೆ ಕಾಯ್ದುಕೊಳ್ತಾ ಇದ್ದಾರೆ. ಇತ್ತ ನವದೆಹಲಿಯಲ್ಲಿ ಕೇಜ್ರಿವಾಲ್ಗೆ ಈಗ ಮತ್ತೆ ಹಿನ್ನಡೆ. ಒಮ್ಮೆ ಹಿನ್ನಡೆ, ಒಮ್ಮೆ ಮುನ್ನಡೆ. ದೆಹಲಿಯ ರಿಸಲ್ಟ್ ಮೇಲೆ ಎಲ್ಲರೂ ಚಿಂತನೆ. ಪ್ರಮುಖವಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಸದ್ಯಕ್ಕೆ 225 ಮತಗಳ ಅಂತರದಲ್ಲಿ ಹಿನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಯಾಕೆ ಈ ಥರ ಆಗ್ತಾ ಇದೆ ಆಪ್ಗೆ ಅನ್ನೋದು ವಿಶ್ಲೇಷಣೆಗಳಾಗೋಗಿದೆ. ಈ ಬಾರಿ ಗೆಲ್ಲಿಲ್ಲ ಅಂತ ಅಂದರೆ ಅದಕ್ಕೆ ಅಂತ ಒಂದಷ್ಟು ಸಮಸ್ಯೆಗಳಿದೆ ಅಂತ. ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡಿದ್ರೆ, ಸರಿ ಮಾಡಿಕೊಂಡಿದ್ರೆ, ಎಚ್ಚೆತ್ಕೊಂಡಿದ್ರೆ ಇವತ್ತು ಆಪ್ಗೆ ಈ ಥರದೊಂದು ಪರಿಸ್ಥಿತಿ ಬರ್ತಿರಲಿಲ್ಲ ಅಂತ ಕೂಡ ಚರ್ಚೆಗಳಾಗ್ತಾ ಇದೆ. ಭ್ರಷ್ಟಾಚಾರಿ ವಿರೋಧಿ ಹೋರಾಟದಿಂದ ಹುಟ್ಕೊಂಡಿದ್ದಂಥ ಪಕ್ಷಕ್ಕೇನೆ ಭ್ರಷ್ಟಾಚಾರದ ಕಳಂಕ ತಟ್ಟುಬಿಟ್ಟಿತ್ತು. ಇದು ಜನರಿಗೆ ಒಪ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗಿತ್ತು. ನಾವು ಭ್ರಷ್ಟಾಚಾರವನ್ನು ಪೊರಕೆ ಅಂತ ಕ್ಲೀನ್ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದವರು. ನಾವಿದ್ದಲ್ಲಿ ಭ್ರಷ್ಟಾಚಾರ ಇರಲ್ಲ, ಭ್ರಷ್ಟಾಚಾರವನ್ನು ಓಡಿಸ್ಬೇಕು ಅಂತಲೇ ನಾವು ಬಂದಿರೋದು. ಹಂಗೆ ಭ್ರಷ್ಟಾಚಾರ ಆಗ್ತಿದೆ, ಹಿಂಗೆ ಭ್ರಷ್ಟಾಚಾರ ಆಗ್ತಿದೆ, ನಾವು ಬಂದರೆ ಎಲ್ಲವೂ ಕ್ಲಿಯರ್ ಆಗುತ್ತೆ ಅಂತ ಅಧಿಕಾರಕ್ಕೆ ಬಂದಿದ್ದು. ಬಂದ ಹೊಸದ್ರಲ್ಲಿ ಇದ್ದಂಥ ಆ ವೇಗ ಹೋಗ್ತಾ 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 ಕ್ಷೀಣಿಸಿದಲ್ದೇನೆ ಭ್ರಷ್ಟಾಚಾರದ ಕಳಂಕವನ್ನೇ ಹೊತ್ತಿ ಪಕ್ಷದ ಸಿಎಂ ಸೇರಿದಂತೆ ಇನ್ನುಳಿದ ನಾಯಕರುಗಳು ಜೈಲಿಗೆ ಹೋಗಿ ದುರಂತ. ಇದು ನಂಬಿ ಮತ ಹಾಕಿದಂಥ ಮತದಾರರಿಗೂ ಕೂಡ ಆಘಾತ ಆಗ್ಬಿಟ್ಟಿತ್ತು, ಮನಸ್ಸಿನ ಮೇಲೆ ಪ್ರಭಾವ ಬೀರಿತ್ತು. ಇವರೇ ಭ್ರಷ್ಟಾಚಾರ ಆರೋಪ ಹೊತ್ತು ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತಲ್ಲ ಅಂತ. 7ನೇ ಸುತ್ತಿನಲ್ಲೂ ಕೇಜ್ರಿವಾಲ್ಗೆ ಹಿನ್ನಡೆ. ಕೇಜ್ರಿವಾಲ್ಗೆ ಮತ್ತೆ ಹಿನ್ನಡೆ ಆಗಿದೆ. 238 ಮತಗಳ ಅಂತರದಲ್ಲಿ ಕೇಜ್ರಿವಾಲ್ಗೆ ಹಿನ್ನಡೆ ಅನ್ನೋ ಅಪ್ಡೇಟ್ ಸಿಗ್ತಾ ಇದೆ.
ಇದು ಏಳನೇ ಸುತ್ತಿನಲ್ಲೂ ಕೂಡ ಕೇಜ್ರಿವಾಲ್ಗೆ ಹಿನ್ನಡೆ ಆಗಿದೆ. ಸದ್ಯ 238 ಮತಗಳ ಅಂತರದಲ್ಲಿ ಕೇಜ್ರಿವಾಲ್ ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇಜ್ರಿವಾಲ್ ಅವರು ಅನಾರೋಗ್ಯ ಇದ್ರೂ ಜೈಲಿನಲ್ಲಿ ಇದ್ರೂ ಪಕ್ಷದ ಮೇಲೆ ಹಿಡಿತ ಸಾಧಿಸ್ತಾ ಇದ್ದಾರೆ. ಅವ್ರದ್ದೇ ಆದ ವೈಯಕ್ತಿಕ ವರ್ಚಸ್ಸು ಇದೆ. ಅವ್ರು ಗೆದ್ದೇ ಗೆಲ್ತಾರೆ ಅಂತ ಭಾವಿಸಲಾಗಿತ್ತು. ಆದರೆ ಈಗ ನೋಡ್ತಾ ಇದ್ದೀವಿ ಹಾವು ಏಣಿ ಆಟ. ಒಮ್ಮೆ ಮುನ್ನಡೆ, ಒಮ್ಮೆ ಹಿನ್ನಡೆ. ಈಗ 7ನೇ ಸುತ್ತಿನಲ್ಲೂ ಕೂಡ ಕೇಜ್ರಿವಾಲ್ಗೆ ಹಿನ್ನಡೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ನೋಡಿ, ಕೇಜ್ರಿವಾಲ್ ಮತ್ತು ಆಪ್ಗೆ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣಗಳೆಲ್ಲ ಏನಾದವು ಅನ್ನೋದನ್ನ ಚರ್ಚೆ ಮಾಡಲಾಗ್ತಾ ಇತ್ತು. ಕೇಜ್ರಿವಾಲ್ ಸರ್ವಾಧಿಕಾರಿ ಧೋರಣೆಯನ್ನ ಅನುಸರಿಸ್ತಾರೆ ಅಂತ ಒಂದು ಗಂಭೀರವಾದಂಥ ಆರೋಪ ಅವ್ರ ಮೇಲೆ ಕೇಳಿಬಂತು. ನಾನು ಹೇಳ್ದಂಗೆ ಆಗಬೇಕು, ನಂದೇ ನಡಿಬೇಕು, ನನ್ನದೇ ಹಿಡಿತಾ ಇರಬೇಕು, ನನ್ನ ಕಡೆಯವರೇ ಅಧಿಕಾರದಲ್ಲಿ ಇರಬೇಕು. ಈ ಸರ್ವಾಧಿಕಾರಿ ಧೋರಣೆನೇ ಇವತ್ತು ಕೇಜ್ರಿವಾಲ್ ಅವರ ಈ ಪರಿಸ್ಥಿತಿಗೆ ಕಾರಣ ಅನ್ನೋದನ್ನು ಕೂಡ ಚರ್ಚಿಸಲಾಗ್ತಾ ಇದೆ. ಯೋಗೇಂದ್ರ ಯಾದವ್, ಪ್ರಶಾಂತ್ ಭೂಷಣ್ ಅವರಂಥ ನಾಯಕರು ಪಕ್ಷದಿಂದಲೇ ದೂರ ಹೋಗ್ಬಿಡ್ತಾರೆ. ಇಲ್ಲ, ನಮಗೆ ಈ ಪಕ್ಷದಲ್ಲಿ ಆಗಬರಲ್ಲ, ಎಲ್ಲ ಸರ್ವಾಧಿಕಾರಿಗಳದೇ ಇಲ್ಲಿ ನಡೆಯೋದು, ಹಾಗಾಗಿ ನಾವು ಈ ಪಕ್ಷದಲ್ಲೇ ಇರಲ್ಲ ಅಂತ ಪಕ್ಷ ಬಿಟ್ಟು ಹೋಗ್ತಾರೆ. ಅದು ಕೂಡ ಹೊಡೆತ ಬೀಳುತ್ತೆ. ಅದರ ಜೊತೆಗೆ ಪಕ್ಷದ ಪ್ರಮುಖ ನಾಯಕರೇ ಜೈಲುವಾಸ ಅನುಭವಿಸಿ ಬಂದಿರೋದು, ಕಳಂಕ ಹೊತ್ತಿ ಜೈಲಿಗೆ ಹೋಗಿದ್ದು.